ನೈಸಾಗಿ ಅವ್ರ ಅಮ್ಮಗೆ ಹೋಗಮ್ಮ ನಾನು ಸ್ನಾನ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನೀನು ಹೋಗಿ ಮೋಟ್ರ್ ಹಾಕಮ್ಮ ನಾನು ಇಲ್ಲೇ ಇರ್ತೀನಿ ಆಮೇಲೆ ಏನು ಕೆಲಸ ಇದ್ರು ಇಬ್ಬರು ಮಾಡ್ಕೊಳೋಣ ಅಂತ ತಲೆಯಲ್ಲಿ ಅವರಮ್ಮ ಬಟ್ಟೆ ತಲೆಯೆಲ್ಲ ಒರೆಸಿ ಬಟ್ಟೆ ಕಿತ್ತಾಕ್ಬಿಟ್ಟು ನೋಡಿಬಿಟ್ಟು 10 ನಿಮಿಷದಲ್ಲಿ ಇದು ಮಾಡ್ಕೊಂಡವಳೆ. ಕ್ಲೂನೇ ಕೊಟ್ಟಿಲ್ಲ ಯಾರಿಗೂ. ನನಗೂ ಹೇಳಿದ್ಲು, ದೊಡ್ಡಮ್ಮ ನೀನು ಯಾವುದಾದ್ರೂ ಹಾಸ್ಪಿಟ್ಲ್ ನೋಡು, ಇಬ್ಬರನ್ನೂ ಕರ್ಕೊಂಡೋಗಿ ಚೆಕ್ ಮಾಡ್ಸೋಣ. ಹ್ಞೂನಮ್ಮ ಆಯಿತು ಮಾಡ್ಸೋಣ, ಅಣ್ಣ ಬರಲಿ, ನಮ್ಮ ಮಗ ಟ್ರಿಪ್ ಹೋಗ್ಬಿಟ್ಟಿದ್ದ, ಅಣ್ಣ ಬರಲಿ ಆಮೇಲೆ ಮಾತಾಡ್ಬಿಟ್ಟು ಎಲ್ಲ ಕರ್ಕೊಂಡೋಗಿ ಮಾಡ್ಸೋಣ ಅಂತ. ಆದರೆ ದೊಡ್ಡಮ್ಮ ಅವನಿಗೆ ಮಾತ್ರ ಏನು ಇದು ಮಾಡಬೇಡ್ರಿ, ಅವ್ನು ಹೆಂಗಾದ್ರೂ ಇರಲಿ ನನಗೆ ಒಂಚೂರು ಪ್ರೀತಿ ಕೊಟ್ಟರೆ ಸಾಕು ದೊಡ್ಡಮ್ಮ. ಆ ಮಗು ತಿರುಗಿಸಿ ಅವ್ರಿಗೊಂದು ಮಾತು ಏನು ಉಲ್ಟಾ ಹೇಳ್ತಾ ಇರಲಿಲ್ಲ. ಇದ್ರೂ ಯಾಕೆ ಆತ್ಮಹತ್ಯೆಗೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಇವ್ರಿಗೆಲ್ಲ ಅವಮಾನ ಆಗುತ್ತೆ, ನಿಮ್ಗೆ ಅವಮಾನ ಆಗುತ್ತೆ. ನಾನು ಡಿವೋರ್ಸ್ ಕೊಟ್ಬಿಟ್ಟವಳೆ ಅಂತ ಯಾರು ಮದುವೆಗಳಾಗ್ತಾರೆ? ನಮ್ಮ ಅಣ್ಣ ಅವ್ರನ್ನ. ನಾನು ಬಂದು ಮನೇಲಿದ್ದರೆ ಇಷ್ಟು ಬೇಗ ನಾನು ಏನೇ ಆಗಲಿ ಅವ್ರಿಗೆ ಮದುವೆಗಳಾಗೋವರೆಗೂ ಆದರೂ ನಾನು ಅಲ್ಲಿ ಅವ್ರ ಮನೇಲಿ ಸಹಿಸ್ಕೊತೀನಿ. ನಾನು ನೋಡದೇ ಇದ್ರೂ ಪರವಾಗಿಲ್ಲ, ಅವರು ನಾನು ಇರ್ತೀನಿ ಅಂತ ಇದು ಮಾಡ್ತಾಯಿದ್ಲು ಸರ್ ಅವಳು.